ಸಮಾಜ ಚಿಂತನೆ ಮಾಡ್ತಿತ್ತು. ಸಮಾಜಕ್ಕೆ ಯಾರಿಗೂ ಹೇಳಾರ್ದ ನೀವು ಹೋಗಿ ಕೋರ್ಟ್ನಲ್ಲಿ ಸ್ಟೇ ತೊಗೊಂಬಂದ್ರಲ್ಲ, ಯಾಕೆ ತೊಗೊಂಬಂದ್ರು? ನನ್ನ ಪ್ರಶ್ನೆ. ಇಂಜೆಕ್ಷನ್ ನೀನು ಆಯ್ತಪ್ಪ, ನೀನು ಚಾರಿತ್ರವಂತ, ನೀನೇನು ತಪ್ಪೇ ಮಾಡಿಲ್ಲ ಅಂದರೆ ಕೋರ್ಟ್ನಾಗ ಯಾಕೆ ಸ್ಟೇ ತೊಗೊಂಬರ್ತೀಯಪ್ಪ? ನಿಮ್ಮ ವಿಷಯಗಳನ್ನು ಮಾಧ್ಯಮದಲ್ಲಿ ಘೋಷಿಸಬಾರದು ಅಂತೇಳಿ. ಅಷ್ಟು ಚಾರಿತ್ರವಂತರಾಗಿದ್ದರೆ ಇವ್ರು ಮಾಡೋದಿಲ್ಲ. ಇವರು ಚಾರಿತ್ರವಂತರ ಅಂತ ಹೇಳುವಂಥ ನಾಯಕರಲ್ಲ. ಇಲ್ಲಿ ಭಾರಿ ದೊಡ್ಡ ದೊಡ್ಡ ನಾಯಕರು, ಏನು ಒಂದು ಸರ್ಕಾರದಲ್ಲಿ ಸಚಿವರಾಗಿ ಏನು ದೊಡ್ಡ ನಾಯಕರು, ಒಬ್ಬ ನಾನೇ ಮುಖ್ಯಮಂತ್ರಿ ಅಂತ ಹೊಯ್ಕೊಳ್ತಾ ಇರ್ತಾರೆ. ಈಗ ಉತ್ತರ ಕೊಡಲವ? ನಮ್ಮ ಸ್ವಾಮೀಜಿ ಅಂತ ಇಲ್ಲೇ ಬಾಗಲಕೋಟೆ ಬಸ್ತಾ ಮಾಡಿ ಉತ್ತರ ಕೊಡಲವ? ಎತ್ತಳ ಪೀಠ ಕಟ್ತೀವಿ ಅಂದ್ರೆ ಹೊಸ ಪೀಠ. ನಮ್ಮ ಕೆಲಸ ನಾವು ಮುಗಿಸ್ಬಿಟ್ಟಿವಿ. ಇವ್ನು ಹಿಂಗೆ ಅದ ನಂತರ ನಾವು ಕೆಲಸ ಮುಗಿಸ್ಬಿಟ್ಟು ನಮ್ಮ ಕೆಲಸ. ಈಗ ಅವ್ರು ಪೀಠ ಕಟ್ಕೊಂಡು ಅವ್ರಿಗೆ ಎಷ್ಟು ಪೀಠ ಮನಿ ಮಾಡಿಕೊಡೋದು ಜಿಲ್ಲಾ ಕೊಟ್ಟು ಎಲ್ಲಿ ಪಾಪ ಅವ್ರವ್ರ ಇದಾರ ಅವ್ರಿಗೆಲ್ಲರಿಗೂ ಒಂದು ಮನೆ ಮಾಡಿಕೊಡ್ಲಿ, ನ್ಯಾಯ ಕೊಡಲಿ. ಪಾಪ ಅನ್ಯಾಯ ಆದಂಥ ಹೆಣ್ಮಕ್ಳಿಗೆ. ಘಟಪ್ರಭಾ ನದಿ ದಂಡೆಗೆ ಒಂದು ಇನ್ನೊಂದು ಕಟ್ಟಿಸ್ರಿ, ಅದು ಕಾವೇರಿ ನದಿ ದಂಡಿಗೆ ಒಂದು ಕಟ್ಟಿಸ್ರಿ, ತುಂಗಭದ್ರಾ ನದಿಗೆ ಒಂದು ದಂಡಿಗೆ ಕಟ್ಟಿಸ್ರಿ, ಕೃಷ್ಣಾ ನದಿಗೆ ಒಂದು ಕಟ್ಟಿಸ್ರಿ, ಮಲಪ್ರಭಾ ನದಿಗೆ ಒಂದು ಕಟ್ಟಿಸ್ರಿ, ಘಟಪ್ರಭು ಕಟ್ಟಿಸ್ರಿ. ಏನು ತಪ್ಪೈತಿ? ಕಟ್ಟಿಸ್ಕೊಂಡಲ್ಲಿ ಇವ್ರು ಕಟ್ಟಿದಾರಲ್ಲ. ಮತ್ತು ಕೃಷ್ಣ ಯತ್ನಾಳ, ಸಿ ಪಾಟೀಲ, ಅರವಿಂದ್ ಬೆನ್ನದ, HS ಶಿವಶಂಕರ ಮತ್ತು ಇವರಲ್ಲ, ಅವರು ಭಾರಿ ಚಾರಿತ್ರವಂತರು ಅಂತ ಹೇಳಿದವರು ನನ್ನ ಮೇಲೆ ದೂರಿಸ್ತಾರೆ. ವಿಜಯಾನಂದ ಕಾಶ್ಯಪನವರು ಮಾಡಿಸ್ತಾರೆ. ಯಾಕೆ ನನಗೆ ಆಗಬೇಕು? ನಮ್ಮ ಕೆಲಸ ನಾವು ಮಾಡಿಬಿಡ್ತೀವಿ. ಏನು ವಿಚಾರಣೆ ಮಾಡಬೇಕಾಗಿತ್ತು? ಇವ್ರು ನೆನೆ ನೋಡೆ ಇವ್ರ ವಿಚಾರಗಳನ್ನು ತಿಳ್ಕೊಂಡೆ ನಾವು ವಿಚಾರಣೆ ಮಾಡಿ ಸಮಾಜದ ಮುಂದೆ ಸಮಾಜ ಹೆಸರು ಕೆಡಬಾರ್ದು ಅನ್ನೋದಕ್ಕೆ ನಾವು ಸರಳವಾಗಿ ಮಾಡಿದ್ದೀವಿ. ಸಮಾಜಕ್ಕೂ ಏನು ಸಂಬಂಧ ಇಲ್ಲ. ಜನರಿಗೆ ಸತ್ಯಾಸತ್ಯತೆ ಗೊತ್ತೇ ಆಗೋಲ್ಲ. ಎಷ್ಟು ದಿವಸ ಸತ್ಯ ಮುಚ್ಚಿರ್ತೀರಿ? ಎಷ್ಟು ದಿವಸ ಸತ್ಯ ಮುಚ್ಚಿರ್ತೀರಿ? ಸತ್ಯ ಅನ್ನೋದು ಒಂದು ಕೈ ಅಂತ ತಡವಾದರೂ ಕೂಡ ಅದು ಬರ್ತದೆ ಬೆಳಕಿಗೆ.